ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಶ್ವರಿ ಗುರುಭ್ಯೋ ನಮಃ. ಘಂ ಗಣಪತಯೇ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ಜುಲೈ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 29/7/2026 29ನೇ ತಾರೀಕು ಜುಲೈ ಬುಧವಾರ ಶ್ರೀ ಗುರು ಪೌರ್ಣಿಮೆ. ಯಾರ್ಯಾರಿಗೆ ಗುರು ಪೂರ್ಣಿಮೆ ದಿನ ಪೂಜೆ ಮಾಡಬೇಕು. ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದರೆ ಗೌರವಗಳಿರಲ್ಲ, ಧನಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ. ನನಗೆ ನಿಮ್ಮ ಜಾತಕಗಳು ತೋರಿಸಿಲ್ಲ, ಗುರು ಪೌರ್ಣಿಮೆ ದಿನ ನಿಮಗೆ ಇಷ್ಟವಾಗಿರುವಂತಹ ಗುರುಗಳ ಸೇವೆಯನ್ನ ಮಾಡಿ ಪುಣ್ಯವನ್ನ ನೀವು ಸಂಪಾದನೆಯನ್ನ ಮಾಡಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಸೂರ್ಯನ ಕಕ್ಷೆ ಚೇಂಜ್ ಆಗುತ್ತೆ. 17/7/2026 ಸೂರ್ಯ ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ. ಯಾರ್ಯಾರು ತರ್ಪಣವನ್ನು ಬಿಡಬೇಕು ಅಂತ ಇದ್ದೀರಿ, ಹಗಲು 11:45 ಗಂಟೆಯ ನಂತರ ತರ್ಪಣವನ್ನು ಬಿಡ್ಬೋದು. 11:45 AM ನಂತರ. ಆಮೇಲೆ ಪ್ರಿಯ ವೀಕ್ಷಕರೇ, 3 ಗ್ರಹಗಳ ಪ್ರಭಾವ ಈ ತಿಂಗಳು ನಿಮ್ಮ ಮೇಲೆ ಪ್ರಭಾವ ಆಗುತ್ತೆ. ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ಈ ತಿಂಗಳಲ್ಲಿ ನೋಡಿ 4 ಜುಲೈ 2026 ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ. 7/7/2026 ಬುಧ ವಕ್ರಿ ಆಗ್ತಾನೆ ಮಿಥುನ ರಾಶಿಯಲ್ಲಿ. 17/7/2026 ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಈ ಎಲ್ಲ ಗ್ರಹಗಳ ಚೇಂಜ್ ಆಗೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಜುಲೈ 2026 ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಈಗ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಸಪ್ತಮಾಧಿಪತಿ ವ್ಯಯಾಧಿಪತಿ ಆಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಗೋಚಾರದಲ್ಲಿ ಶುಕ್ರ ದಶಮ ಭಾವದಲ್ಲಿ ಒಳ್ಳೆ ಫಲ ಕೊಡ್ತಾನ ಇಲ್ಲ, ಬಹಳ ಹುಷಾರಾಗಿರ್ಬೇಕು. ತುಂಬಾ ಲಕ್ಸುರಿ ಆಗಿದ್ರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಹೊಟ್ಟೆ ಉರಿ ಕೊಡೋದು, ಸಹಿಸ್ಕೊಳಕ್ಕಾಗದೆ ಇರೋದು. ಅದರಲ್ಲೂ ಈ ಕಾಲದಲ್ಲಿ ಮಾಡರ್ನ್ ಆಗಿ ಹೆಣ್ಮಕ್ಳು ಇರ್ತೀರಾ, ಅದು ನಿಮ್ಮ ಬಾಸ್ಗೆ ಇಷ್ಟ ಆಗದೆ ಇರ್ಬೋದು. ಅಥವಾ ನಿಮಗಿಂತ ಮೇಲ್ ಅಥಾರಿಟಿ ಮ್ಯಾನೇಜರ್ ಇರ್ಬೋದು, ಬಾಸ್ ಇರ್ಬೋದು, ಸ್ತ್ರೀ ಆಗಿದ್ರೆ ಬಹಳ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಕೆಲಸವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ವೃಶ್ಚಿಕ ರಾಶಿ ಜಾತಕರಿಗೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಬುಧ ಕೂಡ ವೃಶ್ಚಿಕ ರಾಶಿಯವರಿಗೆ ವಕ್ರಿ ಆಗ್ತಾ ಇದ್ದಾನೆ ಈಗ ಗೋಚಾರದಲ್ಲಿ. ವೃಶ್ಚಿಕ ರಾಶಿಯವರಿಗೆ ಬುಧ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಲಾಭಾಧಿಪತಿ ಬುಧ ಪವರ್ಫುಲ್ ಆಗ್ಬಿಡ್ತಾನೆ. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತಿಯ ಕುಟುಂಬದಿಂದ ನಿಮಗೆ ಧನಲಾಭ. ಸ್ತ್ರೀ ಜಾತಕರಾಗಿದ್ದರೆ, ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಕುಟುಂಬದಿಂದ ನಿಮಗೆ ಧನಲಾಭ ಆಗುವಂಥದ್ದು. ಎಲ್ಲಾದ್ರೂ ಒಂದ್ ಕಡೆ ಇಬ್ರು ಸೇರಿ ಕಂಬೈನ್ಡ್ ಆಗಿ ಕೆಲಸ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಇಂದ ವ್ಯವಹಾರಗಳಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಧನ ಪ್ರಾಪ್ತಿ, ಸಡನ್ ಆಗಿ ಗೈನ್ ಆಗುವಂಥದ್ದು, ಸಡನ್ ಆಗಿ ಲಾಭ ಬರುವಂಥದ್ದು, ಆ ಥರ ಅನುಕೂಲಗಳನ್ನ ಬುಧ ಕೊಡ್ತಾನೆ. ಯಾರ್ಯಾರು ಲಾಯರ್ಗಳಿದ್ದೀರಿ ನಿಮಗೂ ಕೂಡ ಕ್ಲೈಂಟ್ ಸಡನ್ ಆಗಿ ಬರುವಂಥದ್ದು, ಸಡನ್ ಆಗಿ ದುಡ್ಡು ಕೊಡುವಂಥದ್ದು, ಸಿವಿಲ್ ಲಾ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು, ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಫಲ ಪ್ರಾಪ್ತಿ ಮಾಡ್ತಾನೆ. ನೇರವಾಗಿ ಮಂಗಳನ ದೃಷ್ಟಿ ನಿಮ್ಮ ಜನ್ಮ ರಾಶಿ ಮೇಲಿರೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ಇರಲ್ಲ. ಯಾಕೆ ಅಂದ್ರೆ ಕೋಪ ತಡೆಯಕ್ಕಾಗಲ್ಲ, ಕೋಪವನ್ನ ತಡ್ಕೋಬೇಕಾಗತ್ತೆ. ನಿಮ್ಮ ಒಳಗಡೆ ಇರುವಂತಹ ಪ್ರೀತಿಯನ್ನ ಶಾಂತಿಯನ್ನ ನೀವು ಜಾಗೃತೆ ಮಾಡ್ಕೋಬೇಕಾಗತ್ತೆ. ಕೋಪ ಬಂದಾಗ ಕಲಹಗಳಾಗತ್ತೆ, ಸರಿಯಾಗಿರುವಂತಹ ವಿಚಾರಗಳನ್ನ ನೀವು ನಿರ್ಣಯ ಮಾಡೋಕ್ಕಾಗಲ್ಲ. ಬಹಳ ಎಚ್ಚರಿಕೆಯಾಗಿರ್ಬೇಕು. ವಿದ್ಯಾರ್ಥಿಗಳು ಕೂಡ ಕೊನೆ ಕ್ಷಣದಲ್ಲಿ ಕೆಲವು ಎಕ್ಸಾಮ್ ಇನ್ನೇ ನಾಳೆ ಇದೆ, ಇನ್ನೊಂದು 2 ದಿನ ಇದೆ ಎಂದಾಗ ಓದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂತಹ ಯೋಗ ಹೇಗುಂಟಾಗುತ್ತೋ ಹಾಗೆ ನಿಮಗೂ ಕೂಡ ಒಳ್ಳೆ ಯೋಗ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಭಾಗ್ಯ ಭಾವದಲ್ಲಿ ಸೂರ್ಯ ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನು ಕೊಡ್ತಾನೆ. ದಶಮಾಧಿಪತಿ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದು ಗುರು ಇರೋದ್ರಿಂದ ಸೂರ್ಯನ ನೆಗೆಟಿವ್ ಎಫೆಕ್ಟ್ ಕೂಡ ಕಮ್ಮಿ ಆಗುತ್ತೆ. ಸರ್ಕಾರದ ಸಹಾಯ, ಡಾಕ್ಟರ್ಗಳಿಗೆ ಒಳ್ಳೆ ಅನುಕೂಲ,
ಯಾರ ಡಾಕ್ಟರ್ಗಳಿಗೆ ಅಥವಾ ನರ್ಸ್ಗಳಿಗೆ ಎಕ್ಸಾಮ್ಗಳಿದ್ರೆ ಒಳ್ಳೆ ಪಾಸ್ ಆಗ್ತೀರಿ. ಅಥವಾ ಪೊಲಿಟಿಷಿಯನ್ಸ್ಗೆ ಉತ್ತಮವಾದಂತಹ ಕಾಲ ನಿಮಗೆ ಸೂರ್ಯ 9ನೇ ಮನೆಗೆ ಬಂದರೂ ಕೂಡ ಜೀವಕಾರಕನಾದಂತಹ ಗುರುವಿನ ಜೊತೆ ಆತ್ಮಕಾರಕನಾದಂತಹ ಸೂರ್ಯ ಸೇರಿದಾಗ ಜೀವಾತ್ಮ ಸಂಯೋಗ ಉಂಟಾಗಿ ನಿಮಗೆ ಅದೃಷ್ಟ ಭಾಗ್ಯ ಅನ್ನೋದು ಯಾರಿಂದ ಉಂಟಾಗುತ್ತೆ? ತಂದೆಯಿಂದ ನಿಮಗೆ ಭಾಗ್ಯ, ಅಥವಾ ಸರ್ಕಾರದಿಂದ ನಿಮಗೆ ಭಾಗ್ಯ. ಸರ್ಕಾರದಲ್ಲಿ ನಿಮ್ಗೆ ಏನಾದರೂ ಮಂತ್ರಿ ಸ್ಥಾನ ಸಿಗ್ಬೇಕು, ಸಿಕ್ಕಿರಲ್ಲ, ಮಿಸ್ ಆಗಿರುತ್ತೆ, ಅದೆಲ್ಲ ಮತ್ತೆ ಪ್ರಾಪ್ತಿಯಾಗುವಂತಹ ಕಾಲ ನಿಮಗೆ ವೃಶ್ಚಿಕ ರಾಶಿ ಜಾತಕರಿಗೆ ಉಂಟಾಗುತ್ತೆ ಪ್ರಿಯ ವೀಕ್ಷಕರೇ. ಆದ್ರೆ ಉದ್ಯೋಗದ ವಿಷಯದಲ್ಲಿ, ಅದರಲ್ಲೂ ಫೈನಾನ್ಸ್ ಅಲ್ಲಿ ಕೆಲಸ ಮಾಡುವಂಥವ್ರು, ಆಮೇಲೆ ಸ್ತ್ರೀಯರ ಸಂಬಂಧದಲ್ಲಿ ಕೆಲಸ ಮಾಡುವಂಥವ್ರು, ಅಂದ್ರೆ ಹೆಣ್ಮಕ್ಳಿಗೆ ಮಾರಾಟ ಮಾಡುವಂಥದ್ದು, ಅಂದ್ರೆ ಹೆಣ್ಮಕ್ಳ ವಿಚಾರ ಅಂದ್ರೆ ಹೆಣ್ಮಕ್ಳ ವಸ್ತುಗಳು, ಹೆಣ್ಮಕ್ಳನ್ನ ಮಾರಾಟ ಮಾಡೋದು ಅಂತಲ್ಲ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಮಾರಾಟ, ಅಂದ್ರೆ ಬಟ್ಟೆಗಳು ಮಾರಾಟ ಮಾಡೋದು, ಒಡವೆಗಳನ್ನ ಮಾರಾಟ ಮಾಡುವುದು, ಅದೆಲ್ಲ ಸ್ತ್ರೀಯರಿಗೆ ಆಕರ್ಷಣೆ ಆಗುತ್ತಂತ ಬಟ್ಟೆಗಳು. ಅಂತಹ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಇಯರಿಂಗ್ಸ್ ಬೇಕಾಗುತ್ತೆ, ಆಮೇಲೆ ಹೆಣ್ಮಕ್ಳಿಗೆ ಕಾಸ್ಮೆಟಿಕ್ಸ್ ಬೇಕಾಗುತ್ತೆ, ಹೆಣ್ಮಕ್ಳಿಗೆ ಬೇಕಾಗುವಂತಹ ಒಳ್ಳೊಳ್ಳೆ ಸುಂದರವಾದಂತಹ ಉಡುಪುಗಳನ್ನ ಮಾರಾಟ ಮಾಡಬೇಕಾಗುತ್ತೆ. ಅಂತಹ ವ್ಯಾಪಾರಸ್ಥರಿಗೆ ಹಣ ವ್ಯಯ ಆಗುವಂಥದ್ದು, ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಪ್ರಿಯ ವೀಕ್ಷಕರೇ. ವಿದ್ಯಾರ್ಥಿಗಳಿಗೂ ಕೂಡ ಟೈಮ್ ಚೆನ್ನಾಗಿದೆ, ಇನ್ನು ಅಕೌಂಟೆಂಟ್ಗಳಿಗೂ ಕೂಡ ಟೈಮ್ ಚೆನ್ನಾಗಿದೆ, ಲಾಯರ್ಗಳಿಗೂ ಕೂಡ ಟೈಮ್ ಚೆನ್ನಾಗಿದೆ, ಆಮೇಲೆ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಸಮಯ ಈ ತಿಂಗಳು ಚೆನ್ನಾಗಿರುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.